ಕಬ್ಬನ್ ಪಾರ್ಕ್ನ ಒಳಗಡೆ ವಾಹನ ಸಂಚಾರಕ್ಕೆ ಅಡ್ಡಿ ಇಲ್ಲ. ಇನ್ನು ಮುಂದೆ ರಜಾ ದಿನಗಳಲ್ಲೂ ಕೂಡ ಓಡಾಟಕ್ಕೆ ಅನುಮತಿಯನ್ನ ನೀಡಲಾಗಿದೆ. ವಾರದಲ್ಲಿ 2 ದಿನ ಇದ್ದಂಥ ಸಂಚಾರ ನಿರ್ಬಂಧವನ್ನು ತೆರವುಗೊಳಿಸಲಾಗಿದೆ. ಕಬ್ಬನ್ ಪಾರ್ಕ್ನ ಒಳಗಡೆ ವಾಹನ ಸಂಚಾರಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ವಾಯು ವಿಹಾರಿಗಳು ಸಲ್ಲಿಸಿದ್ರು. 2 ತಿಂಗಳು ಪ್ರಾಯೋಗಿಕವಾಗಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ವಾಹನಗಳ ಓಡಾಟದಿಂದ ಪರಿಸರಕ್ಕೆ ಮಾರಕ ಅಂತ ಹೇಳಿ ಗರಂ ಆಗಿದ್ದಾರೆ. ಪರಿಸರದ ಮೇಲೆ ದುಷ್ಪರಿಣಾಮದ ಬಗ್ಗೆ ಪರಿಶೀಲಿಸಿ ಕ್ರಮವನ್ನು ತೆಗೆದುಕೊಳ್ಳಿ. 2 ತಿಂಗಳು ಪ್ರಾಯೋಗಿಕ ಸಂಚಾರದ ಬಳಿಕ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರೋದು. ವಾಹನಗಳ ಸಂಚಾರ ಸುಂದರ ಪರಿಸರಕ್ಕೆ ಮಾರಕ. ಬೆಂಗಳೂರು ಅಂದ ತಕ್ಷಣ ಎಲ್ಲ ಕಡೆ ಟ್ರಾಫಿಕ್ಕು, ಹೊಗೆ, ದಟ್ಟ ಹೊಗೆ ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಒಂದು ಅದ್ಭುತವಾದಂಥ ಸ್ಥಳ ಇದೆ ಬೆಂಗಳೂರಿನಲ್ಲಿ, ಕಬ್ಬನ್ ಪಾರ್ಕ್. ಎಷ್ಟೊಂದು ವಿವಿಧ ತಳಿಯ ಗಿಡ ಮರಗಳಿದ್ದಾವೆ, ಹಚ್ಚ ಹಸಿರಿನಿಂದ ಕೂಡಿದೆ. ಬೆಳಗ್ಗೆ ಸಂಜೆ ವಾಯು ವಿಹಾರಕ್ಕೆ ಅಂತಾನೆ ಬಹಳಷ್ಟು ಜನ ಅಲ್ಲಿಗೆ ಹೋಗ್ತಾರೆ. ಬೆಂಗಳೂರಿನ ಜನ ಆ ಒಂದು ಕಬ್ಬನ್ ಪಾರ್ಕ್ನಲ್ಲಿ ಬೇರೆ ಬೇರೆ ವಾಹನಗಳು ಓಡಾಡ್ಬಿಟ್ರೆ ಅಲ್ಲಿ ಹೊಗೆ ಆವರಿಸ್ಕೊಂಡು ಬಿಡುತ್ತೆ, ಅಲ್ಲಿ ಪರಿಸರ ಹದಗೆಟ್ಟು ಹೋಗ್ಬಿಡುತ್ತೆ, ಒಳ್ಳೆ ಗಾಳಿ ಸಿಗಲ್ಲ, ಪರಿಸರ ಮಾಲಿನ್ಯ ಆಗ್ಬಿಡುತ್ತೆ. ಹಾಗಾಗಿ ಬೇಡ ಅಂತ ಹೇಳಿ ಪರಿಸರವಾದಿಗಳು ಹೇಳ್ತಾ ಇರೋದು. ತೋಟಗಾರಿಕಾ ಇಲಾಖೆ ಈ ರೀತಿ ಒಂದು ನಿರ್ಧಾರವನ್ನ ಕೈಗೊಂಡಿರೋದು. ಯಾಕಂದ್ರೆ ರಜಾ ದಿನಗಳಲ್ಲಿ ಬರ್ತೀರಾ, ದಿನಾ ಓಡಾಡ್ತಾ ಇರುತ್ತೆ ವೆಹಿಕಲ್. ಆದ್ರೆ ರಜಾ ದಿನಗಳಲ್ಲೂ ಕೂಡ ಈ ರೀತಿ ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಹಾಗೆ ಫೋರ್ತ್ ಸ್ಯಾಟರ್ಡೆ ವಾಹನಗಳಿಗೆ ಅವಕಾಶವನ್ನ ಬಿಟ್ಟಿರೋದು, ಏನ್ ಹೇಳ್ತೀರಾ ಅಂತ? ನೋಡಿ, ನಾವು ಫಸ್ಟ್ ಇದಕ್ಕೆ ಹೋರಾಟ ಮಾಡಿದ್ದು ಕಂಪ್ಲೀಟ್ ಆಗಿ ವಾಹನಗಳು ಓಡಾಡಬಾರ್ದು ಅಂತಾನೆ ನಾವು ಫಸ್ಟ್ ಫೈಟ್ ಮಾಡಿದ್ದು. ಆಮೇಲೆ ಏನ್ ಮಾಡಿದ್ರು, ಶನಿವಾರ ಹಾಲಿಡೇಸ್ ಅಂತ ಮಾಡಿದ್ರು. ಈಗ ಎಗೇನು ಮತ್ತೆ ಅವರು ಎಲ್ಲ ದಿನ ಓಪನ್ ಮಾಡ್ತೀವಿ. ಸುಮಾರು ಶನಿವಾರ ಭಾನುವಾರ ಹಾಲಿಡೇ ದಿನ 10,000 ಜನ ಇರ್ತಾರೆ ಇಲ್ಲಿ. ಚಿಕ್ಕ ಮಕ್ಕಳು, ಬಡವರಿಂದ ಹಿಡಿದು ಶ್ರೀಮಂತರು, ಒಬ್ಬ ಕಾರ್ಪೊರೇಟ್ ಇಂದ ಹಿಡಿದು ಜಡ್ಜ್ವರೆಗೂ ವಾಕ್ ಮಾಡ್ತಾರೆ ಇಲ್ಲಿ. ಎಲ್ಲರೂ ಬರ್ತಾರೆ. ನಾವು ಮೂಲವಾಸಿಗಳು, ನಾವು ಇಲ್ಲಿ ಹುಟ್ಟಿ ಬೆಳೆದವರು, ನಾವು ಚಿಕ್ಕಪೇಟೆ ನಮ್ದು. ಡೈಲಿ ವಾಕ್ ಬರ್ತೀವಿ ನಾವು. ಏನಪ್ಪ ಇಲ್ಲಿ ಪ್ರಾಬ್ಲಮ್ ಅಂದ್ರೆ 8 ಗಂಟೆ ಆಗೋಗ್ಬಿಟ್ರೆ ವಯಸ್ಸಾದ ಹೆಂಗಸುಗಳು, ವಯಸ್ಸಾದ ಗಂಡಸರು ಓಡಾಡಕ್ಕಾಗಲ್ಲ, ಅಷ್ಟು ವೆಹಿಕಲ್ ಓಡಾಡುತ್ತೆ. ದಯವಿಟ್ಟು ಇದನ್ನ ಕಂಪ್ಲೀಟ್ ಆಗಿ ವೆಹಿಕಲ್ ಬರ್ಕೂಡ್ದು. ಕಬ್ಬನ್ ಪಾರ್ಕ್ ಅಲ್ಲಿ ವೆಹಿಕಲ್ಲೇ ಬರ್ಕೂಡ್ದು. ಇದು ಒಂದು ಬೆಂಗಳೂರಿಗೆ ಹಾರ್ಟ್, ಹೃದಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಕಬ್ಬನ್ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಬೆಂಗಳೂರಿನಂಥ ಮಹಾನಗರದಲ್ಲಿ ಬಹಳ ಸುಂದರವಾದಂಥ ಜಾಗ ಅಂದರೆ ಅದು ಕಬ್ಬನ್ ಪಾರ್ಕ್. ಅಂಥ ಜಾಗಕ್ಕೆ ಅಥವಾ ಅಂಥ ಗಿಡ ಮರಗಳಿರುವಂಥ ಜಾಗದಲ್ಲಿ ಈಗ ವಾಹನಗಳ ಸಂಚಾರಕ್ಕೆ ಅನುಮತಿ ಸಿಕ್ಕಿಬಿಟ್ಟಿದೆ. ಜನ ಏನು ಹೇಳ್ತಾ ಇದ್ದಾರೆ? ಎಸ್ ರಾಮ್, ಏನು ಅಂತ ಹೇಳಿದ್ರೆ ಉದ್ಯಾನ ನಗರಿ ಬೆಂಗಳೂರು ಅಂತಾನೆ ಫೇಮಸ್ ಆಗಿದೆ. ಆ ಉದ್ಯಾನ ನಗರಿಗೆ ಒಂದು ರೀತಿಯಲ್ಲಿ ಕಿರೀಟ ಅಂತ ಹೇಳಿದ್ರೆ ಕಬ್ಬನ್ ಪಾರ್ಕು ಹಾಗೆ ಲಾಲ್ಬಾಗು. ಸೊ ಈಗ ಕಬ್ಬನ್ ಪಾರ್ಕಲ್ಲಿ ಏನು ವೀಕೆಂಡ್ಸಲ್ಲಿ ಅಂದರೆ ಗೌರ್ಮೆಂಟ್ ಹಾಲಿಡೇ ಇರೋ ಟೈಮಲ್ಲಿ ವಾಹನಗಳ ಸಂಚಾರವನ್ನು ನಿರ್ಬಂಧ ಇರಲಾಗಿತ್ತು. ಆದರೆ ಈ ಒಂದು ವಾಹನ ಸಂಚಾರಕ್ಕೆ ಈಗ ಅನುವು ಮಾಡಿಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇವಾಗ ಸ್ಯಾಟರ್ಡೆ ಟೈಮಲ್ಲೂ ಕೂಡ ಇಲ್ಲಿ ವಾಹನಗಳು ಓಡಾಡ್ತಾ ಇರುವಂಥದ್ದು. 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅಂದರೆ ಪ್ರೈವೇಟ್ ವೆಹಿಕಲ್ಸ್ಗಳಿಗೂ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಒಂದು ರೀತಿಲಿ ಫ್ರೆಶ್ ಗಾಳಿ ತಗೊಳ್ಳಿಕ್ಕೆ ವೀಕೆಂಡ್ಸಲ್ಲಿ ಮಕ್ಕಳ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಎಲ್ಲರೂ ಕೂಡ ಈ ಒಂದು ಕಬ್ಬನ್ ಪಾರ್ಕ್ಗೆ ಬರ್ತಾರೆ. ಹಾಗೆ ಈ ಒಂದು ಕಬ್ಬನ್ ಪಾರ್ಕ್ 100 ಎಕರೆ ಇರೋ ಕಾರಣದಿಂದಾಗಿ ಫುಲ್ಲು ಹಚ್ಚ ಹಸಿರಿಂದ ಕೂಡಿರೋದ್ರಿಂದ ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಆಚೆ ಅಂದರೆ ಕಬ್ಬನ್ ಪಾರ್ಕ್ ಹೊರಗಿನ ಲೋಕವೇ ಬೇರೆ, ಕಬ್ಬನ್ ಪಾರ್ಕಿನ ಒಳಗಿನ ಲೋಕವೇ ಬೇರೆ. ಕಬ್ಬನ್ ಪಾರ್ಕ್ ಒಳಗೆ ಹಚ್ಚ ಹಸಿರಿನಿಂದ ಕೂಡಿದೆ, ಅಲ್ಲಲ್ಲಿ ಹೂಗಳು ಬಿಟ್ಟಿದೆ. ಆ ಕಲರ್ಫುಲ್ ದೃಶ್ಯನ ನೋಡೋಕ್ಕೆ ಒಂದು ರೀತಿಲಿ ಖುಷಿ ಆಗುತ್ತೆ. ಈ ಒಂದು ದೃಶ್ಯದ ನಡುವೆ ಓಡಾಡ್ತಿರುವಂತಹ ವೆಹಿಕಲ್ಸ್ನ ನೋಡಿದ್ರೆ ಒಂದು ಕಡೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಏನು ಕಬ್ಬನ್ ಪಾರ್ಕ್ ಹೊರಗೆ ಬರೀ ಪೊಲ್ಯೂಷನ್ ಆಗಿರ್ಬೋದು, ಹಾರನ್ ಸೌಂಡು, ಹಾಗೆ ಏನು ಟ್ರಾಫಿಕಲ್ಲಿ ಎಲ್ಲರೂ ಕೂಡ ಸಾಯುವಂತಹದ್ದು. ಆದರೆ ಇಲ್ಲಿರುವಂತಹದ್ದು ನೋಡಿದ್ರೆ ನೀವು ಎಲ್ಲರೂ ಕೂಡ ಬಂದು ಬಹಳ ಖುಷಿಯಿಂದ ಇಲ್ಲಿ ಓಡಾಡುವಂತಹದ್ದು. ಹಾಗೆ ಎಲ್ಲರೂ ಕೂಡ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಇಲ್ಲಿ, ಬಹಳ ಖುಷಿ ಆಗುತ್ತೆ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಳ್ಳೆ ಹಕ್ಕಿಗಳ ಕಲರವಗಳು ಇಲ್ಲಿ ಕೇಳಿಸುತ್ತೆ ಅಂತ ಬಂದು ಎಲ್ಲರೂ ಕೂಡ ಓಡಾಡುವಂತಹದ್ದು. ಆದರೆ ಈಗ ಇಲ್ಲಿ ವೀಕೆಂಡ್ಸಲ್ಲಿ ಈ ಒಂದು ಏನು ವಾಹನಗಳಿಗೆ ಅಲೋ ಮಾಡಿಕೊಟ್ಟಿರುವಂಥದ್ರಿಂದ ಎಲ್ಲರೂ ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಹಾಗೆ ಇಲ್ಲಿ ಏನು ವಾಹನಗಳನ್ನು ಬಿಟ್ಟರೆ ಮಕ್ಕಳುಗಳನ್ನ ಕರ್ಕೊಂಡು ಬರ್ತೀವಿ, ಹಾಗೆ ಪ್ರಾಣಿಗಳನ್ನ ಕರ್ಕೊಂಡು ಬರ್ತೀವಿ. ಆ ಒಂದು ಪ್ರಾಣಿಗಳಿಗೆ ಹಾಗೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ತೊಂದರೆ ಆಗುತ್ತೆ. ಮಕ್ಕಳು ಸ್ವಚ್ಛಂದವಾಗಿ ಆಟ ಆಡಲಿಕ್ಕಾಗಲ್ಲ. ಹೀಗಾಗಿ ಈ ಒಂದು ನೀತಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಮನವಿಯನ್ನು ಮಾಡ್ಕೊತಾ ಇರುವಂತಹದ್ದು. ರಾಮ್.